ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವ. ಡಿ ಕೆ ಶಿವಕುಮಾರ್ ನಿಜವಾಗಿಯೂ KPCC ಅಧ್ಯಕ್ಷ ಸ್ಥಾನದಿಂದ ಇಳಿತಾರ ಅಥವಾ ಇಳಿಸ್ತಾರ? ಇದೊಂದು ಇವತ್ತು ದೊಡ್ಡ ಚರ್ಚೆ ನಡೆದು ಬಿಟ್ಟದೆ ಇವತ್ತು. ಯಾಕೆಂದರೆ ದಲಿತ ಮಂತ್ರಿಗಳು, ಮಿನಿಸ್ಟರ್ಸ್ ಅಥವಾ ಹಿಂದುಳಿದ ಮಿನಿಸ್ಟರ್ಸ್, ಅದರಲ್ಲೂ ಸಿದ್ದರಾಮಯ್ಯರ ಫಾಲೋವರ್ಸ್ ಶತಾಯಗತಾಯ DKC ಅವರನ್ನು ಅಧ್ಯಕ್ಷ ಸ್ಥಾನದಿಂದ ಇಳಿಸಲೇಬೇಕು ಅನ್ನುವಂತಹ ಒಂದು ಪಟ್ಟಿಗೆ ಜಿದ್ದಿಗೆ ಬಿದ್ದಿದ್ದಾರೆ ಅಂತ ಕಾಣ್ತದೆ. ಡೆವಲಪ್ಮೆಂಟ್ ಭಾಳ ಶೀಘ್ರ ನಡೀತಾ ಇದೆ. ಇದೆಲ್ಲ ನಿಲ್ಲಬಹುದು ಅಂತಿತ್ತು ತಲೆಯಲ್ಲೇ. ಆದರೆ ಈ ಡೆವಲಪ್ಮೆಂಟ್ ನೋಡಿದರೆ ಸಿದ್ದರಾಮಯ್ಯರು ಇದ್ರ ಹಿಂದಿದ್ದಾರೋ, ಸಿದ್ದರಾಮಯ್ಯರು ಒಪ್ಪಿಲ್ಲದೆ ಎಲ್ಲ ಡೆವಲಪ್ಮೆಂಟ್ ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಅಷ್ಟೇ ಸತ್ಯದ. ಸಿದ್ದರಾಮಯ್ಯನವ್ರಿಗೆ ಮೊದಲು DKC ಅವ್ರನ್ನ ಬದುಕಿ ಸರಿಸ್ಬೇಕಾಗಿದೆ ಅಂತ ಅನ್ನಿಸ್ತದೆ. ಯಾಕಂತಂದರೆ DKC ಈ ತನ್ನ 2.5 ವರ್ಷದ ಏನು ಬೇಡಿಕೆ ಇಟ್ಟಿದ್ದಾರೆ ನಾ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ, ಅದು ಸಿದ್ದರಾಮಯ್ಯರ ಮಗ್ಗಲ ಮೂಡಾಗಿ ಪರಿಣಮಿಸಿದೆ. ಜೊತೆಗೆ ಅವ್ರ ಫಾಲೋವರ್ಸ್ ಸತೀಶ್ ಅವ್ರಿಗೂ ಕೂಡ. ಯಾಕಂದರೆ 2.5 ವರ್ಷ ಆದ ನಂತರ ಸಪೋಸ್ ಏನಾದರೂ DKC ಅವರು ಮುಖ್ಯಮಂತ್ರಿ ಆದ್ರಪ್ಪ ಅಂತಂದ್ರೆ ಇನ್ನು ಮುಂದಿನ ದಿನಗಳಲ್ಲೇ ಅವ್ರು ಬಿಟ್ಟು ಬೇರೆದವ್ರಿಗೆ ಯಾರಿಗೂ ಸಿಗುವುದಿಲ್ಲ, ಇನ್ನೊಬ್ರು ಮುಖ್ಯಮಂತ್ರಿ ಇರೋ ಸಾಧ್ಯ ಇಲ್ಲ. ಯಾಕಂದರೆ ಇನ್ನೂ ವಯಸ್ಸದ ದೀರ್ಘಕಾಲೀನವಾಗಿ. ಹೀಗಾಗಿ ಇನ್ನುಳಿದವರು ಅಂಡರ್ದಲ್ಲಿ ಹೋಗುವಂಥ, ಕೆಳಗೆ ಹೋಗುವಂಥ ಒಂದು ಪರಿಸ್ಥಿತಿ ಬರ್ತದೆ ಅನ್ನುವಂಥ ಭಯನೂ ಇವತ್ತು ದಲಿತ ನಾಯಕರಲ್ಲಿ ಅಥವಾ ದಲಿತ ಮಿನಿಸ್ಟರ್ಗಳಲ್ಲಿ ಮೂಡೋದು ಕಾಣ್ತದೆ. ಈ ದಿಶೆಯಲ್ಲೇ ಖರ್ಗೆ ಅವ್ರ ನಿಧಾನಕ್ಕೆ ಸಹಜದ ದಲಿತ ಪರವ ಅಂತ ಆಗಲಿಲ್ಲಪ್ಪ, ನನಗಾಗಲಿಲ್ಲ, ಕೊನೆಗೆ ನಾಳೆ ನನ್ನ ಮಗನಿಗಾದರೂ ಇಂದಿಲ್ಲ ನಾಳೆ ಚೀಫ್ ಮಿನಿಸ್ಟರ್ ಆಗೋ ಯೋಗ ಬರಲಿ ಅನ್ನೋಂಥ ಆಸೆ ಅವ್ರಲ್ಲೂ ಇರ್ಬೋದು. ಅವರೇನು ನಿಧಾನಕ್ಕೆ ಒಂದಿಷ್ಟು DKC ಅವರು ದೂಸಕ್ತಿದ್ದಾರೋ ಏನೋ, ಒಟ್ಟಲ್ಲಿ ಏನೋ ಡೆವಲಪ್ಮೆಂಟ್ ಆಗ್ತಾಯಿದೆ. ಈಗಂತೂ ಪರಮೇಶ್ವರ್ ಅವ್ರ ಸುತ್ತಮುತ್ತ ರಾಜಕೀಯ ಸುತ್ತ ಆಗ್ತಾಯಿದೆ. ಅದಕ್ಕೆ DKCಗಿಂತಲೂ ಒಳ್ಳೆಯ ವ್ಯಕ್ತಿ ಅನ್ನೋಕ್ಕಿಂತಲೂ ತಮಗೆ ಸ್ಪರ್ಧೆ ಆಗಲಾರದ ಮುಂದಿನ ದಿನದಲ್ಲೇ ಈ ಪರಮೇಶ್ವರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ ದಾಳನ್ನು ಇವರು ಇಟ್ಕೊಂಡು ಕೂತಿದ್ದಾರೆ. ಒಂದು ವೇಳೆ ಇಳಿದ ಬಂತಂದ್ರೆ ಈಗಂತೂ ಈ ಸದ್ಯದ ಪರಿಸ್ಥಿತಿಯಲ್ಲೇ ಈ ಮುಡ ಒಂದಿಷ್ಟು ದೂರ ಸರಿದಂಗೆ ಕಾಣ್ತದೆ. ಈ ಒಂದು ಲೋಕಾಯುಕ್ತದ ವರದಿಯಿಂದ ಅದರಲ್ಲಿ ಮುಗಿದಲಿಕ್ಕಿಲ್ಲ. ಇಂದಿನ ಮತ್ತು ಬೆಳೆವೆಲ್ಲ ಸಾಧ್ಯಗಳಿದ್ದಾವೆ. ಯಾಕಂದರೆ ಇಡೀ ಅಷ್ಟು ಸುಮ್ಮನೆ ಬಿಡೋದಿಲ್ಲ. ಸುಪ್ರೀಂ ಕೋರ್ಟ್ ಅನ್ನೋದು ನಮ್ಮ ಮೋದಿಯವರ ಆಡಳಿತ, ಸೆಂಟ್ರಲ್ ಗೌರ್ಮೆಂಟ್ ಆಡಳಿತ ಅಷ್ಟು ಸುಲಭವಾಗಿ ಬಿಟ್ಟುಕೊಡೋದಿಲ್ಲ. ಹೀಗಾಗಿ ಇಂದೆಲ್ಲ ನಾಳೆ ತೊಂದರೆ ಬರೋ ಸಾಧ್ಯತೆಗಳು, ಜೊತೆಗೆ ವಯಸ್ಸಾದಂಗೆ ಸಿದ್ದರಾಮಯ್ಯರಿಗೂ ಸಹಿತ ಆರೋಗ್ಯದಲ್ಲಿ ಏರುಪೇರು ಮತ್ತೇನು ಆಗ್ತಾ ಇರ್ತಾವೆ ಸಹಜದು. ಆ ಎಲ್ಲ ದಿಸೆಯಲ್ಲ ಸಿದ್ದರಾಮಯ್ಯ ನಂತರ ಈ ಒಂದು ನಮ್ಮ ದಲಿತ ಕಾರ್ಡ್ ಯೂಸ್ ಮಾಡಿ ಪರಮೇಶ್ವರ್ ಅವ್ರನ್ನ ಚೀಫ್ ಮಿನಿಸ್ಟರ್ ಮಾಡಿ ನಂತರ ದಿನಗಳಲ್ಲಿ ಅವ್ರು ಫಾಲೋವರ್ ಆಗಿ ಬೆಳೀತಾ ಮುಂದೋಗಿ ಮುಖ್ಯಮಂತ್ರಿ ಆಗುವಂಥ ಒಂದು ಪ್ಲ್ಯಾನನ್ನು ಸತೀಶ್ ಅವರು ಹಾಕಿದ್ದಾರೆ ಅಂತೇಳಿ ಒಂದಿಷ್ಟು ಬಲ್ಲ ಮೂಲಗಳ ಅಭಿಪ್ರಾಯ. ಅದು ಎಷ್ಟು ಸರಿ, ಎಷ್ಟು ತಪ್ಪು, ಅದು ಎಷ್ಟು ಆಗ್ಬೋದು, ಎಷ್ಟು ಅಸಾಧ್ಯ, ಅದು ಬೇರೆ ವಿಷಯ. ಆದರೂ ಅವರು ಕುರ್ಚಿ ಮೇಲೆ ಟ್ರಾವೆಲ್ ಹೋಗೋದಿದ್ದೇನೆ ಸುಳ್ಳಲ್ಲ, ಸ್ವತಃ ಅವರು ಹೇಳ್ಕೊಂಡಿದ್ದಾರೆ. 2028 ಕಾಂಪಿಟೇಟರ್. ಅದಕ್ಕೆ ಮೊದಲು ಅವ್ರ ಟಾರ್ಗೆಟ್ ಏನಪ್ಪ ಅಂದರೆ DK ಶಿವಕುಮಾರ್ ಅವ್ರನ್ನ ಅಧ್ಯಕ್ಷ ಸ್ಥಾನದ ಕೆಳಗೆ ಸರಿಸುವಂಥದ್ದು. ತಮ್ಮಲ್ಲಿ ಯಾರಾದರೂ, ಅದರಲ್ಲೂ ಪರಮೇಶ್ವರ್ ಅವ್ರನ್ನ ಅಧ್ಯಕ್ಷರನ್ನಾಗಿ ಮಾಡಿ 2028 ಚುನಾವಣೆ ಸಿದ್ದರಾಮಯ್ಯ ವಾರದಿಂದ 5 ವರ್ಷ ಪೂರ್ತಿ. ಮತ್ತು ಸಿದ್ದರಾಮಯ್ಯರಿಗೆ ಇವತ್ತು ಮಾಸ್ ಲೀಡರ್ ಇರೋದರಿಂದಾಗಿ ಅನೇಕ ಸಚಿವರು ಜೊತೆ ಶಾಸಕರ ಬೆಂಬಲ ಇದ್ದಿದ್ದೇನು ಸುಳ್ಳಲ್ಲ. ಅದಕ್ಕಾಗಿನ ಈ ಕಾರಣಕ್ಕನ ಇದನ್ನು ಹೇಗಾದರೂ ಡಾಮಿನೇಟ್ ಮಾಡಬೇಕು, ಮುರಿಬೇಕು ಅನ್ನೋದು ಕಾರಣಕ್ಕನ DKC ಅವರು ಸಹಿತ ಈ JDS ಒಂದು 10-11 ಜನ MLAಗಳನ್ನು ತಮ್ಮ ಕಡೆ ತೆಗೆದುಕೊಳ್ಬೇಕು ಅನ್ನೋದು ಪ್ರಯತ್ನ ನಡೆಸಿದ್ದಾರೆ. ಕಾಂಗ್ರೆಸ್ ತರುವಂಥ ಪ್ರಯತ್ನ ನಡೆಸಿದ್ದಾರೆ. ಅದರ ಅವರು ಯಶಸ್ವಿನೂ ಆಗ್ಬೋದೇನೋ. ಸಹಜ ಅವ್ರಿಗೆ ತಮ್ಮ ಜಾತಿ ಬಲ ಏನಾದರೂ ಮಾಡಬೇಕು. ಇವತ್ತು ರಾಜಕಾರಣದಲ್ಲಿ ಜಾತಿ ಬಲ ಜೋರದ. ಅದರಲ್ಲೂ ಇತ್ತೀಚಿನ ಈ ಒಂದು ನಮ್ಮ ನಿಮಗೆ ಗೊತ್ತದೆ ಈಗಾಗಲೇ ಈ ಒಂದು ಸಿದ್ದರಾಮಯ್ಯನವ್ರು ಮಾಡಿದಂಥ ಈ ಜಾತಿ ಗಣತಿಯ ವರದಿ ಈ ಒಂದು ಹಿಂದುಳಿದವರಿಗೆ ಮತ್ತು ಅದರ ಜೊತೆಗೆ SC ST ಮತ್ತು ಮೈನಾರಿಟಿಗಳಲ್ಲಿ ನಾವು ಅದರ ಅಧಿಕಾರ ಹಿಡಿತೀವಿ ಅನ್ನುವಂಥ ಒಂದು ಕಾನ್ಫಿಡೆನ್ಸ್ ಮೂಡಿದ್ರಿಂದಾಗೆ ಇವತ್ತು ಅವರೆಲ್ಲರೂ ಒಂದಾಗಿ ಒಟ್ಟಿನಲ್ಲೇ ಈ ಒಕ್ಕಲಿಗ ಅಥವಾ ಲಿಂಗಾಯತ ಸಮುದಾಯದ ಲೀಡರ್ಗಳಿಗೆ ಅವಕಾಶ ಕೊಡೋದಂಗೆ ನೋಡ್ಕೊಂಡು ಹೋಗುವಂಥ ಪ್ರಯತ್ನ ಮಾಡ್ತಾಯಿದ್ದಾರೆ. ಒಂದು ವೇಳೆ DKC ಅವ್ರಿಗೆ ನಾವೇನೋ ಸಪೋರ್ಟ್ ಮಾಡಿದರೆ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಆಗುವ ಕನಸನ್ನು
ನಾವು ಕಮರಿಸ್ಕೊಳ್ಬೇಕಾಗ್ತದೆ, ಅಲ್ಲೇ ನಿಲ್ಲಿಸಬೇಕಾಗ್ತದೆ ಅನ್ನುವಂಥ ಮಾತು. ಯಾಕಂದ್ರೆ ಸತೀಶ್ ಅವರ ಎಡಬಲದಲ್ಲಿ ಇರುತ್ತಿರುವಂಥ ವೈಷ್ಣವರು, ಡಿ ಕೆ ಶಿವಕುಮಾರ್ ಅವರು, ಮೇಲಾಗಿ ಹೈಕಮಾಂಡ್ ಮೇಲೆ ಪೂರ್ಣ ಪ್ರಮಾಣದ ಒಂದು ವರ್ಚಸ್ಸದಿಂದವರು. ಈಗ ನಿಮ್ಗೆ ಹಲವು ಸಲ ಹೇಳಿದ್ದೀನಿ ಇದನ್ನು, ಕಿಚನ್ ಕ್ಯಾಬಿನೆಟ್ ತನಕ ಅಂದ್ರೆ ಸೋನಿಯಾ ಅವರ ತನಕನೂ, ರಾಹುಲ್ರ ಮನೆಯ ತನಕನೂ ಹೋಗಿ ತಮಗೆ ಬೇಕಾದಂಗೆ ಒಂದು ಏನಪ್ಪ ಅಂತಂದ್ರೆ ರಾಜಕೀಯ ದಾಳನ್ನು ಉಳಿಸುವಂಥ ಶಕ್ತಿ ತಿಂತವ್ರು ಯಾರಿದ್ರೆ ಅವರು ಡಿ ಕೆ ಶಿವಕುಮಾರ್ ಅವರು. ಆದರೆ ಸಿದ್ದರಾಮಯ್ಯರ ಮುಂದೆ, ಇವ್ರ ವ್ಯಕ್ತಿತ್ವದ ಮುಂದೆ, ಅವ್ರ ಮಾಸ್ ಲೀಡರ್ಶಿಪ್ ಮುಂದೆ ಆಟ ನಡೀಲಾರದು ಅವ್ರು ಮೌನ ವಹಿಸಿದ್ದಾರೆ. ಇದರರ್ಥ ಅವ್ರು ಇನ್ನುಳಿದವ್ರಿಗೆ ಸೋಲ್ತಾರಂತಲ್ಲ. ಮತ್ತು ಸಿದ್ದರಾಮಯ್ಯರ ಇರು ಮುಂದಿನ ಈ ಒಂದು ಹೊಸ ಪ್ರಯತ್ನ ಮಾಡಿ ಅಧ್ಯಕ್ಷ ಸ್ಥಾನವನ್ನು ಈ ಒಂದು ದಲಿತ ಸಮುದಾಯದಲ್ಲಿ ಯಾರ್ಯಾದರೂ ಕೊಟ್ಟರೆ ಮುಂದಿನ ದಿನದಲ್ಲಿ ಸುಲಭ ಆಗ್ಬೋದು ಅನ್ನೋ ತರ್ಕ ಈ ದಲಿತ ಮಿನಿಸ್ಟರ್ಸ್ ಅಥವಾ ದಲಿತ ನಾಯಕರು. ಇದು ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತದೆ, ಏನಾಗ್ತದೆ ಬೇರೆ ವಿಷಯ. ಬಟ್ ಈಗ ಅತ್ಯಂತ ತೀವ್ರವಾಗಿ ಭಾಳ ಡಿಸ್ಕಷನ್ ಮಾಡೋದು ಏನಪ್ಪ ಅಂತಂದ್ರೆ ದಲಿತರೊಬ್ಬರನ್ನ ಅಧ್ಯಕ್ಷ ಮಾಡೋದು. ಅದನ್ನು ಬಿಟ್ಟುಕೊಡ್ತಾರೇನೋ ಅಂತೇಳಿ ಹೈಕಮಾಂಡ್ ಒಪ್ಪಬಹುದಾ ಅಂತೇಳಿ. ಯಾಕಂದ್ರೆ ಹೈಕಮಾಂಡು ಡಿ ಕೆ ಶಿವರ ಮೇಲೆ ಒಂದು ಅಭಿಮಾನದ ಪ್ರೀತಿದ, ಎಂಥ ಕಷ್ಟದ ಸಮಯದಲ್ಲೂ ಕಾಂಗ್ರೆಸ್ಸನ್ನು ಬಿಟ್ಟು ಹೋಗಲಾರದ ಒಬ್ಬ ವ್ಯಕ್ತಿತ್ವ ಅವ್ರದ್ದು. ಈಗಾಗಲೇ ಅವ್ರ ಪರವಾಗಿ ಅಥವಾ ಅವ್ರ ವಿರೋಧವಾಗಿ ಯಾರು ಮಾಡಿದ್ರು ಗೊತ್ತಿಲ್ಲ, ಬಿ ಜೆ ಪಿ ಹೋಗ್ತಾರೆ ಅಂತೇಳಿ ಒಂದೇನೋ ಎನ್ವೈರ್ಮೆಂಟ್ ಕ್ರಿಯೇಟ್ ಮಾಡಿ ಅವರ ನಿಜವಾಗಿ ಹೋಗ್ತಿರ್ಬೋದು, ಹೋಗಿದ್ರು ಇರ್ತಿರ್ಬೋದು. ಯಾಕಂದರೆ ಇಲ್ಲ ಹೋಗ್ತಾರೋ ಅನ್ನೋಂಥ ಅವ್ರು ಮಾಡಿಸಿರ್ಬೋದು, ಪ್ರಚಾರ ಮಾಡಿಸ್ತಾ ಇರ್ಬೋದು, ಇಲ್ಲ ಅವ್ರ ವಿರೋಧಿಗಳು ಮಾಡಿಸ್ತಾ ಇರ್ಬೋದು. ಹೋಗುವುದಿಲ್ಲ ಅನ್ನೋಂಥ ಮತ್ತು ಅವ್ರ ಪರ ವಿರೋಧಿ ಮಾಡಿಸ್ತಿರ್ಬೋದು. ಏನೋ ಮಾಡಲಿ, ಇವತ್ತು ಡಿ ಕೆ ಶಿ ಅಂದ್ರೆ ಲಿಂಗಾಯತ್ ಮತ್ತು ಒಕ್ಕಲಿಗ ಸಮುದಾಯಗಳು ಓದ್ಕೊಂಡಿರುವಂಥ ಎಲ್ಲ ಸಾಧ್ಯತೆಗಳು ಹೆಚ್ಚಾಗ್ತಾ ಇರೋ ಸಂದರ್ಭದಲ್ಲೇ ಹಿಂದುಳಿದ ಈ ಒಂದೆಲ್ಲ ನಾಯಕರು ತಮ್ಮಲ್ಲೇ ಅಧಿಕಾರನ ಉಳಿಸ್ಕೊಂಡು ಹೋಗ್ಬೇಕು, ತಮ್ಮವ್ರು ಬೆಳೆಸ್ಬೇಕು ಅನ್ನೋ ಕಾರಣಕ್ಕಾಗಿ ಇವತ್ತು ಸಿದ್ದರಾಮಯ್ಯರನ್ನು ಮುಂದಿಟ್ಕೊಂಡು, ಸಿದ್ದರಾಮಯ್ಯರಂತೆ ಮೋಸ್ಟ್ ಪ್ರಾಬಬ್ಲಿ ಮುಂದಿನ 2.5 ವರ್ಷ ಅವ್ರು ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನೋಂಥ ವಾತಾವರಣದ. ಸಪೋಸ್ ಅವ್ರು ಆರೋಗ್ಯ ಕೈ ಕೊಟ್ಟರೆ ಅಂಥ ಪ್ರಸಂಗ ಬಂದಾಗ ಅಲ್ಲಿ ಮುಖ್ಯಮಂತ್ರಿ ಯಾರ ಅಂದಾಗ ಪರಮೇಶ್ವರ್ ಅವ್ರು ಮಾತ್ರ ಮುಂದೆ ಬಿಡ್ತಾ ಇದ್ದಾರೆ. ಜೊತೆಗೆ ಅಂದರೆ ಅವ್ರ ಹಿಂದೆ ಬೆಂಬಲಕ ಸಂಜಯ್ ಜಾರಕಿಹೊಳಿ ಅವರು, ರಾಜಣ್ಣ ಇವರೆಲ್ಲರೂ ಹಚ್ಚಿದ್ದಾರೆ. ಮತ್ತು ಈ ನಿಧಾನಕ್ಕೆ ಈ ಒಂದು ಖರ್ಗೆ ಅವರ ಗುಂಪನ್ನು ಸಹಿತ ತಮ್ಮ ಷರತ್ತು ತಗೊಳ್ಳುವಂಥ ಪ್ರಯತ್ನ ನಡೆಸಿದ್ದಾರೆ. ಯಾಕಂದರೆ ಸಹಜದ ಖರ್ಗೆ ಅವ್ರಿಗೆ ಆದರೂ ಸಹಿತ ತನ್ನಂತ ತನಗಂತೂ ಆಗಲಿಲ್ಲ ಮುಖ್ಯಮಂತ್ರಿ ಆಗುವಂಥ. ಈಗಾಗಲೇ ಹೇಳಿದಂಗೆ ನಿಮ್ಗೆ ತಮ್ಮ ಮಗನ ಹಿಂದಿನ ನಾಳೆ ಬರ್ತಾನೆ. ಮತ್ತು ಡಿ ಕೆ ಶಿವಕುಮಾರ್ ಬಂದು ಕುಳಿದ್ರಪ್ಪ ಅಂದ್ರೆ ಅವ್ರು ಸರಿಸೋದು ಕಷ್ಟ ಆಗ್ತದೆ ಅನ್ನೋದು ಅವ್ರ ತಲೆಯಲ್ಲಿ ಇರ್ಬೋದು. ಹೀಗಾಗಿ ಮುಖ್ಯಮಂತ್ರಿಯ ಸುತ್ತು, ಮುಖ್ಯಮಂತ್ರಿ ಕುರ್ಚಿ ಸುತ್ತು ಇವತ್ತು ದೊಡ್ಡ ರಾಜಕೀಯ ಏರಾಟ ನಡೀತಾ ಇದೆ. ಇದ್ರಾಗ ಯಾರು ಗೆಲ್ತಾರೋ ಯಾರು ಸೋಲ್ತಾರೋ ಅನ್ನೋಕ್ಕಿಂತ ಯಾರು ಕುರ್ಚಿ ಹಿಡ್ತಾರೋ ಅನ್ನೋಂಥದ್ದು. ಯಾಕಂದರೆ ಇಲ್ಲಿ ಭಾಳ ಸೂಕ್ಷ್ಮದ ಆ ನೆಲೆಯಲ್ಲಿ ಸತೀಶ್ ಅವರಾದ್ರೂ ಸಹಿತ ಭಾಳ ಎಚ್ಚರಿಕೆ ಮಾತುಗಳನ್ನು ಮಾತಾಡ್ತಾ ಇದ್ದಾರೆ. ಈಗ ಮೀಡಿಯಾ ಮುಂದೆ ಏನೋ ಒಂದು ಹೆಚ್ಚಿದ್ರು, ಏನೋ ಆಗ್ಬೋದು, ಏನೋ ಆಗಬಾರ್ದು ನೆಲೆಗಟ್ಟಲ್ಲ. ಒಟ್ಟಾರೆ ಅವರ ಅಭಿಲಾಷೆ ಆಸೆ ಈಗಾಗಲೇ ತೋರಿಸಿದ್ರೆ ಮೌನ ಇದ್ದಷ್ಟು ಅವರ ಏನಪ್ಪ ಅಂದ್ರೆ ಆದಷ್ಟು ತೀವ್ರ ದಾಳಿ ನಡೆಸ್ತಾ ಇರ್ತಾರೆ ಅನ್ನೋದು ಹಿಂದಿನ ಇಲ್ಲಿವರೆಗೆ ಇತಿಹಾಸ. ಆ ಹಿನ್ನೆಲೆಯಲ್ಲೇ ಮೋಸ್ಟ್ ಪ್ರೊಬಲಿ ದಲಿತರನ್ನು ಅಧ್ಯಕ್ಷನ ಮಾಡುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಜೊತೆಗೆ CM ಸಿದ್ದರಾಮಯ್ಯನವ್ರನ್ನ 2028ರವರೆಗೆ ಮುಂದುವರಿಸ್ಕೊಂಡು ಹೋಗುವಂಥ ಭಾಳಷ್ಟು ಅವಕಾಶಗಳು ಜಾಸ್ತಿ ಆಗ್ತಾ ಇದ್ದಾವೆ. ಡಿ ಕೆ ಶಿ ಅವರ ಶಕ್ತಿಗೆ ಮೀರಿದಂತಹ ಒಂದು ಕಸರತ್ತು ಇದಾಗಿದೆ. ಡಿ ಕೆ ಶಿ ಅವ್ರು ಏನು ಮಾಡ್ತಾರೆ ನೋಡೋಣ ಇದ್ರಾಗ. ಯಾಕಂದ್ರೆ ಡಿ ಕೆ ಶಿ ಅವರು ತಮ್ಮದೇ ಆದ ಒಂದು ತಂತ್ರವನ್ನು, ರಣತಂತ್ರವನ್ನು ಮಾಡ್ತಾ ಇದ್ದಾರೆ. ಅವರು ತಲೆಯಲ್ಲಿ ಹೋದ ಏನಾದರೂ ಮಾಡಿ ಒಂದು ವೇಳೆ ತಾನು KPCC ಅಧ್ಯಕ್ಷ ಸ್ಥಾನ ಬಿಡುವುದು ಪ್ರಸಂಗ ಬಂದರೂ ಸಹಿತ ತಾನು ತಮ್ಮನಿಗೆ ಅದನ್ನು ಕೊಡಿಸ್ಬೇಕು ಅನ್ನುವಂಥ ಡಿ ಕೆ ಶಿವರಾಜ್ ಕೊಡಿಸ್ಬೇಕು ಅನ್ನೋಂಥ ಪ್ರಯತ್ನ ನಡೆಸಿದ್ದಾರೆ, ಲಾಬಿ ಮಾಡ್ತಾ ಇದ್ದಾರೆ. ಒಟ್ಟಲ್ಲಿ ಯಾರು ಲಾಬಿ ಗೆಲ್ತದನೋ ನೋಡ್ಬೇಕಾಗ್ಯದ. ಇದೊಂದು ರೀತಿಯಿಂದ ಹೈಕಮಾಂಡ್ಗೆ ತಲೆನೋವು ವಿಷಯ ಆದಂಗೆ ಆಗಿದೆ. ಅದರಲ್ಲೂ ರಾಹುಲ್ ಅವರಿಗೆ ಮತ್ತು ಸೋನಿಯಾ ಅವರಿಗೆ. ಯಾಕಂದರೆ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ನ ಉಳಿಸಬೇಕಾಗ್ಯದ. ಏನೋ ಒಂದು ಕರ್ನಾಟಕದಲ್ಲಿ ದೊಡ್ಡ ರಾಜ್ಯದ ಆ ರಾಜ್ಯದಲ್ಲೇ ತಮ್ಮ ಸರ್ಕಾರ ಇರೋದ್ರಿಂದ ಸ್ವಲ್ಪ ಆರ್ಥಿಕ ಸಹಾಯ ಆಗ್ತದೆ, ಮುಂದೆ ರಾಷ್ಟ್ರ ಮಟ್ಟದಲ್ಲಿ ಬೆಳವಣಿಗೆ ಮಾಡ್ಕೊಳ್ಳೋಕೆ ಅನುಕೂಲ ಆಗ್ತದೆ ಅನ್ನೋ ಪ್ರಸಂಗದಲ್ಲ ಇದೊಂದು ದೊಡ್ಡ ಒಂದು ಅನಾಹುತ ಆಗುವಂತಹ, ಒಂದು ಪಕ್ಷ ಹೊಡೆಯುವಂತಹ ಅಥವಾ ಪಕ್ಷದಲ್ಲಿ ಗದ್ದಲ ಹೇಳುವಂಥ ಸಾಧ್ಯತೆಗಳು ಹೆಚ್ಚಾಗಿದ್ದರಿಂದಾಗಿ ಹೈಕಮಾಂಡ್ ಆದರೂ ಸಹಿತ ಭಾಳ ಸೂಕ್ಷ್ಮವಾಗಿದ್ರ ಜೊತೆಗೆ ವ್ಯವಹಾರ ಮಾಡಬೇಕಾಗ್ಯದ. ಡಿ ಕೆ ಶಿ ಅವ್ರನ್ನ ಇಟ್ಟುಕೊಳ್ಬೇಕಾಗ್ಯದ. ಡಿ ಕೆ ಶಿ ಗುಂಪಿಗೆ ಸಮಾಧಾನ ಆಗುವಂಥದ್ದು, ಸಿದ್ದರಾಮಯ್ಯರಿಗೂ ಗುಂಪಿಗೆ ಸಮಾಧಾನ ಆಗುವಂಥದ್ದು. ಮುಂದಿನ 2.5 ವರ್ಷ ನೀ ಅಧ್ಯಕ್ಷ ಆಗಿರಪ್ಪ, ಅವರು ಮುಖ್ಯಮಂತ್ರಿ ಆಗಿರಲಿ, ನಂತರದಲ್ಲಿ ನೋಡುವಂಥ ಪ್ಲಾನು ಮಾಡ್ಬೋದು. ಮತ್ತು ಅದಕ್ಕೆ ಮೋಸ್ಟ್ ಡಿ ಕೆ ಶಿ ಅವರು ಇವತ್ತು ಒಪ್ಪೋ ಸಾಧ್ಯತೆಗಳಿದ್ದಾವೆ. ಯಾಕಂದರೆ ಈ ಚುನಾವಣೆಗಳಿದ್ದಾವೆ.
ಪಂಚಾಯತು ಮತ್ತು ಜಿಲ್ಲಾ ಪಂಚಾಯತ್ನೋ ಅಥವಾ ಇದು ಮುನ್ಸಿಪಾಲ್ಟಿ ಅದಾವ, ಇವುಗಳಲ್ಲಿ ಇನ್ನೊಮ್ಮೆ ಅಲ್ಲಿವರೆಗೆ ತಾವು ಉಳಿದ ಅದ್ರ ಗೆದ್ದು ತೋರಿಸ್ಕೊಳ್ಳುವಂಥದ್ದು ಡಿ ಕೆ ಅವ್ರು. ಅದಾಯ್ತು ಅಂದ್ರೆ ಡಿ ಕೆ ಅವ್ರಿಗೆ ಮತ್ತೆ ಇನ್ನಷ್ಟು ವ್ಯಾಲ್ಯೂ ಹೆಚ್ಚಾಗ್ತದೆ ಪಾರ್ಟಿಯಲ್ಲಿ ಅನ್ನೋ ಕಾರಣಕ್ಕಾಗಿ ಅವರು ಅಲ್ಲಿವರೆಗೆ ಅದು ನಮ್ಮ ಮಿನಿಸ್ಟರ್ಸ್ ನಾನು ಇದು ಏನೋ ಈ ಒಂದು ಅಧ್ಯಕ್ಷ ಇರಲಿ ಅನ್ನುವಂಥ ಮಾತಾಡ್ತಾ ಇದ್ದಾರೆ. ಇದೆಲ್ಲಕ್ಕಿಂತ ಇನ್ನೊಂದು ಏನಪ್ಪ ಅಂತಂದ್ರೆ ಇಲ್ಲ, ಇವ್ರಿಗೆ 3 ಸ್ಥಾನಗಳು ಯಾಕೆ ಅಧ್ಯಕ್ಷ ಸ್ಥಾನ ಬಿಟ್ಟುಕೊಡಲಿ ಅಂತೇಳಿ. ಅದೇ ಕಾಲಕ್ಕೆ ಸತೀಶ್ ಅವರಲ್ಲೂ ಒಂದು ಭಯ ಅದ, ಸಪೋಸ್ ನಾನು ಅಧ್ಯಕ್ಷ ಆಗದ ಮುಂದೆ ಹೋದ್ರೆ ಸಚಿವ ಸ್ಥಾನ ಬಿಡಿಸಿದ್ರೆ ಬೆಳಗಾವಿ ಜಿಲ್ಲೆ ಮೇಲೆ ಹಿಡಿದು ತಪ್ತದೆ ಅನ್ನೋಂಥ ಭಯನೂ ಅದ. ಹೀಗಾಗಿ ಅವರು ಪರಮೇಶ್ವರ್ ಮುಂದೆ ಮಾಡ್ತಾ ಇದ್ದಾರೆ ಅಂತ ಕೆಲವರು ಸುದ್ದಿವಾಹಿನಿಗಳು ಪ್ರಚಾರ ಮಾಡ್ತಾ ಇದ್ದಾವೆ. ಒಟ್ಟಿನಲ್ಲಿ ಇದೆಲ್ಲ ಗೊಂದಲಗಳ ಮಧ್ಯೆ ನಮಗೆ ಇವತ್ತಿಗೆ ಈ ರೀತಿ ಅನ್ನಿಸ್ತಾ ಇದೆ, ಸಿದ್ದರಾಮಯ್ಯರ ಮುಂದಿನ 7.5 ವರ್ಷ ಮುಖ್ಯಮಂತ್ರಿ ನಿಶ್ಚಿತ ಅಂತ ಅನ್ನಿಸ್ತಾ ಇದೆ. ಯಾಕಂದ್ರೆ ಡಿ ಕೆ ಸಿಗೆ ಇವತ್ತು ಸಿದ್ದರಾಮಯ್ಯನ ಕಿತ್ತಾಕ್ಸೋಷ್ಟು ಈಗಾಗಲೇ ಸಾಕಷ್ಟು ಕಾಮೆಂಟ್ಸು ಆಗಿದಾವೆ. ನಾವು ಅಧಿಕಾರ ಹೊಂದಿತ್ತು ಉತ್ತಮ ಅನ್ನೋದು ಮಾತು ಯಾವುದೋ ಸಂದರ್ಭದಲ್ಲಿ ಹೇಳಿದ್ದೇನೆ, ಇಲ್ಲಿ ಮೇಲೆ ರಿಪೀಟ್ ಮಾಡ್ತಾ ಇರ್ತಾರೆ. ಆ ದಿಶೆಯಲ್ಲಿ ಅದಾಗದ ಒದ್ದನ್ನು ಪ್ರಶ್ನೆ ಇಲ್ಲ, ಹೇಗಾದರೂ ಮಾಡಿ ಪ್ರಯತ್ನ ಪಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಡಿ ಕೆ ಶಿ ಅವರು. ಮತ್ತು ಡಿ ಕೆ ಶಿ ಅವರಿಗೆ ಈ ಸದ್ಯ ಮುಖ್ಯಮಂತ್ರಿ ಸ್ಥಾನಕ್ಕಿಂತಲೂ ತಮ್ಮ KPCC ಅಧ್ಯಕ್ಷ ಸ್ಥಾನ ಉಳಿಸ್ಕೊಂಡು ಹೋಗೋದು ಭಾಳ ಮುಖ್ಯ ಅಂತ ಅವ್ರಿಗೆ ಅನಿಸಿಕತ್ತದೆ. ಇದನ್ನು ನಮ್ಮ ಸಿದ್ದರಾಮಯ್ಯಗೂ ಬೇಕಾಗಿದೆ. ಇಷ್ಟು ಮಾಡುವಂಥ ಕೆಲಸವನ್ನು ಈ ಒಂದು ಸತೀಶ್ ಅವರಿಂದ ಜೊತೆಗೆ ರಾಜಣ್ಣ ಅವರಿಂದ ಪರಮೇಶ್ವರನ್ನು ಮಾಡಿಸ್ತಾ ಇದ್ದಾರೆ ಅಂತ ರಾಜಕೀಯ ವಿಚಾರದಿದ್ದರೆ ಅಭಿಪ್ರಾಯ. ಏನೂ ಇರಲಿ, ಈಗ ಮಾತ್ರ KPCC ಅಧ್ಯಕ್ಷ ಸ್ಥಾನದಿಂದ ಇಳಿದು ಭಾಳ ಕಷ್ಟ. ಅದೇ ರೀತಿ CM ಸಿದ್ದರಾಮಯ್ಯರವರು CM ಕುರ್ಚಿ ಬಿಡೋದು ಇನ್ನೂ ಕಷ್ಟ ಅಂತ ಹೇಳ್ತಾರೆ. ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗಳಲ್ಲಿ ವಂದನೆಗಳು.